ನಮಸ್ತೆ ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ವೀಕ್ಷಕರೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇದೀಗ ಇಂದಿನ ಮುಖ್ಯಾಂಶಗಳು. ಹೊಸ ವರ್ಷದ ಪಾರ್ಟಿಯಲ್ಲೇ ಪ್ರೇಯಸಿಯಿಂದ ಪ್ರಿಯಕರನಿಗೆ ಚಾಕು ಇರಿತ. ಹಾಸನದ ಖಾಸಗಿ ಹೋಟೆಲ್ನಲ್ಲಿ ಘಟನೆ. ಬೇಲೂರಿನಲ್ಲಿ ಅದ್ದೂರಿಯಾಗಿ ನಡೆದ ಭೀಮಾ ಕೊರೆಂಗಾವ್ ವಿಜಯೋತ್ಸವ. ಹೊಸ ವರ್ಷದ ಆಚರಣೆ ವೇಳೆ ಖಾಸಗಿ ಹೋಟೆಲ್ಗೆ ಬಂದಿದ್ದ ಪ್ರಿಯಕರನ ಬಳಿ ಹೋಗಿ ಗಾಲಾಟ ತೆಗೆದು ಮೊದಲೇ ನಿರ್ಧರಿಸಿದಂತೆ ಪ್ರೇಯಸಿ ಚಾಕುವಿನಿಂದ ಇರಿದ ಘಟನೆ ಹಾಸನದಲ್ಲಿ ಹೊಸ ವರ್ಷದ ಹಿಂದಿನ ದಿವಸ ತಡರಾತ್ರಿಯಲ್ಲಿ ನಡೆದಿದೆ. ಹಾಸನ ತಾಲೂಕಿನ ಏಗುಡುಗನಹಳ್ಳಿ ಗ್ರಾಮದ ಮನುಕುಮಾರ್ 24 ವರ್ಷ ಎಂಬುವರೇ ಪ್ರಿಯತಮೆಯಿಂದ ಚಾಕು ಇರಿತಕ್ಕೆ ಒಳಗಾದವರು. ನಗರದ ಬಿಎಂ ರಸ್ತೆಯಲ್ಲಿರುವ ಖಾಸಗಿ ಹೋಟೆಲ್ ಗೇಟ್ನಲ್ಲಿ ತಡರಾತ್ರಿ ಈ ದುರ್ಘಟನೆ ನಡೆದಿದ್ದು, ಭವಾನಿ ಎಂಬುವವಳು ಮನುಕುಮಾರ್ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಳು. ಈ ವೇಳೆ ಇವರಿಬ್ಬರಲ್ಲಿ ಪ್ರೀತಿ ಪ್ರೇಮ ನಡೆದಿತ್ತು. ಏಕೋ ಕೆಲ ದಿನಗಳಿಂದ ಇಬ್ಬರು ಬೇರೆಯಾಗಿದ್ರು. ಯಾವ ಕರೆ ಕೂಡ ಮಾಡಿರಲಿಲ್ಲ. ನಿನ್ನೆ ರಾತ್ರಿ ಹೊಸ ವರ್ಷಾಚರಣೆಗೆ ಸ್ನೇಹಿತರ ಜೊತೆ ಖಾಸಗಿ ಹೋಟೆಲ್ಗೆ ಬಂದಿದ್ದ ಮನುಕುಮಾರ್ ವಿಚಾರ ತಿಳಿದುಕೊಂಡು ಪದೇ ಪದೇ ಮನುಕುಮಾರ್ಗೆ ಭವಾನಿ ಫೋನ್ ಮಾಡಿದ್ರು. ಯಾಕೋ ರಿಸೀವ್ ಮಾಡಲಿಲ್ಲ. ತಡರಾತ್ರಿ 12:30ಕ್ಕೆ ಹೋಟೆಲ್ ಬಳಿ ಬಂದ ಭವಾನಿಯು ಅಲ್ಲೇ ಬಿದ್ದಿದ್ದ ಪಾಸ್ ಹಾಕಿಕೊಂಡು ಗೇಟ್ ಒಳಗೆ ಹೋದಳು. ಅಷ್ಟರಲ್ಲಿ ಮನುಕುಮಾರ್ ಗೇಟ್ ಬಳಿ ಬಂದನು. ಈ ವೇಳೆ ಭವಾನಿ ಹಾಗೂ ಮನುಕುಮಾರ್ ನಡುವೆ ಜಗಳ ಶುರುವಾಯಿತು. ತಕ್ಷಣ ಜಗಳ ಮನುಕುಮಾರ್ ಸ್ನೇಹಿತರು ಬಿಡಿಸಲು ಮುಂದಾದರೂ ನೋಡ್ತಿದ್ದಂತೆ ಈ ವೇಳೆ ಮನುಕುಮಾರ್ಗೆ ಭವಾನಿ ಏಕಾಏಕಿ ಚಾಕುವಿನಿಂದ ಇರಿದಳು. ಕೂಡಲೇ ಮನುಕುಮಾರ್ನನ್ನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಸೇರಿಸಿದ್ರು. ಸ್ಥಿತಿ ಗಂಭೀರವಾಗಿದ್ದರಿಂದ ಐಸಿಯುನಲ್ಲಿ ಇಟ್ಟು ಚಿಕಿತ್ಸೆ ಕೊಡಲಾಗ್ತಿದೆ. ಕಣಮ್ಮ ಅಂದ್ರೆ ಬ್ಯಾಡ ಕಣ್ ಬಾರಪ್ಪ ಅಂದವ ಬರ್ತೀನಿ ಕಣಮ್ಮ ಹೋಗಿ ಪಾಯ್ತು ಆಮೇಲೆ ರಾತ್ರಿ 11:15 ಫೋನ್ ಮಾಡ್ದೆ. ಬಿಟ್ಟು ಟಾರ್ಚರ್ ಕೊಡ್ತಾಳೆ ಕಣಮ್ಮ ಅನ್ಸತ್ತೆ. ಕಾನ್ಫರೆನ್ಸ್ ಹಾಕಿ ಮಾತಾಡಮ್ಮ ಬಯ್ಯಮ್ಮ ಅಂತ ಅಂದು ಯಾಕೆಲ್ಲ ಹುಡುಗಿ ಏನಕ್ಕೆ ನಲ್ಲ ಅಂದಮೇಲೆ ನನ್ನ ಮನಸ್ಸಿಗೆ ಯಾಕೆ ಅವ್ರಿಗೆ ಬ್ಯಾಡ ಕಣಮ್ಮ ನೀನು ಸವಸ್ ಬೇಡ ಕಂಬಾರೋ ನಿನಗೆ ಬೇಡ ನಾನು ಹೇಳ್ತೀನಿ ಕೇಳಪ್ಪ ಅಂದ್ರೆ ಸರಿ ಕಣಮ್ಮ ಅಂತ ನನ್ನ ಸಣ್ಣಪ್ಪ ನೋಡೋ ಫೋನ್ ಮಾಡ್ತಾಳೆ ಅಷ್ಟೊತ್ತಿಗೆ ಯಾರು ಬಂದು ಫಸ್ಟ್ ಹೋಗೇನೆ ಇವ್ರು ಟಿಕೆಟ್ ಅಂತ ಅಂದ್ರೆ ಹೊರಗಡೆ ಇತ್ತು ಕಾದಾಳೆ. ಅದು ಒಂದು 11 ಗಂಟೆ ಆದಮೇಲೆ ಹಂಗೆ ಬೀಚ್ ಒಳಗೆ ಹೋಗಿರೋದು. ಹೋಗಿ ಹುಡುಕಿ ಗಲಾಟೆ ಮಾಡ್ತಿರೋದು ನನ್ನ ಜೊತೆ. ಬರ್ಬೇಕಾದ್ರೆ ನಾನೇ ಕರ್ಕೊಂಡು ಬಂದಿದ್ದೆ. ನನ್ನ ಎದುರಿಗೆ ಚುಚ್ಚಿದ್ದೆ ಚಾಕು. ಭಾವದಿಂದ ನನ್ನ ತಮ್ಮ ಅದೇನಪ್ಪ ಅದೇನು ಗೊತ್ತಿಲ್ಲ, ನನಗೆ ಅದೇನು ಮಾಡ್ತೀರಿ ಅಂತ ಗೊತ್ತಿಲ್ಲ. ಒಂದೇ ಕ್ಲಾಸ್ ಬಿಟ್ಟು 12:30 ಡಾಕ್ಟ್ರಿಗೆ ಒಂಚೂರು ಸೀರಿಯಸ್ ಆಯಿತು. ಚೆಕ್ ಮಾಡ್ತೀನಿ. ಚಾಕು ತಗೊಬಂದಿದ್ದು ಚಾಕು ಜೊತೆ ಬಂದಿದ್ದ ಅವಳೆ ಅಶೋಕ ಹೋಟೆಲ್ ಒಳಗಡೆ. ಇತಿಹಾಸ ಪುಟಗಳಲ್ಲಿ ಆಸ್ತಿ, ಅಧಿಕಾರ, ಹೆಣ್ಣು, ಸಂಪತ್ತಿಗಾಗಿ ಸಾವಿರಾರು ಯುದ್ಧ ನಡೆದಿವೆ. ಆದರೆ ಶಿಕ್ಷಣ, ಆತ್ಮಗೌರವ, ಸ್ವಾಭಿಮಾನಕ್ಕಾಗಿ ನಡೆದ ವಿಶ್ವದ ಏಕೈಕ ಯುದ್ಧವೆಂದರೆ ಅದು ಭೀಮಾ ಕೋರೆಗಾಂವ್ ಯುದ್ಧ ಎಂದು ಬೇಲೂರಿನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮೈಸೂರು ವಿಭಾಗೀಯ ಸಂಚಾಲಕ ಲಕ್ಷ್ಮಣ್ ಹೇಳಿದರು. ಭೀಮಾ ಕೊರೆಂಗಾವ್ ವಿಜಯೋತ್ಸವ ಅಂಗವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕು ಪದಾಧಿಕಾರಿಗಳು ಅಂಬೇಡ್ಕರ್ ನಗರದಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಸಲ್ಲಿಸಿ ನಂತರ ಯುದ್ಧದಲ್ಲಿ ಮಡಿದ ವೀರ ಯೋಧರಿಗೆ ಗೌರವ ಸಲ್ಲಿಸಿ ವಿಜಯೋತ್ಸವ ಆಚರಿಸಿ ಮಾತನಾಡಿದರು. 1818 ಜನವರಿ 1ರಂದು ಭೀಮಾ ಕೊರೆಂಗಾವ್ನಲ್ಲಿ ಮಹಾನ್ ವೀರ ಯೋಧರು ಶೋಷಿತರ ವಿಮೋಚನೆಗಾಗಿ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿ ಅಸ್ಪೃಶ್ಯ ಸಮುದಾಯಗಳಿಗೆ ಹಕ್ಕುಗಳನ್ನು ದೊರಕಿಸಿಕೊಟ್ಟ ಚಾರಿತ್ರಿಕ ದಿನವಾಗಿದೆ. ಪೂನಾದಲ್ಲಿ 200ಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಅಸ್ಪೃಶ್ಯರ ಬದುಕು ಹೀನಾಯ ಸ್ಥಿತಿಯಲ್ಲಿತ್ತು. ಮೇಲ್ಜಾತಿಯವರ ಮೇಲೆ ತಮ್ಮ ನೆರಳು ಬೀಳದಂತೆ ಅಸ್ಪೃಶ್ಯ ಸಮಾಜದವರು ಮಧ್ಯಾಹ್ನ 12 ಗಂಟೆಯಲ್ಲಿ ಸೊಂಟಕ್ಕೆ ಪೊರಕೆ, ಕೊರಳಿಗೆ ಮಡಕೆ ಕಟ್ಕೊಂಡು ಓಡಾಡುವಂತೆ ಪೇಶ್ವೆಗಳ ಆಡಳಿತದಲ್ಲಿ ಶಾಸನ ವಿಧಿಸಲಾಗಿತ್ತು ಅಂತ ತಿಳಿಸಿದರು. ಇದು ಭಾರತದ ಇತಿಹಾಸವೇ ಅಲ್ಲ, ಇದು ಬರೆದಿರುವಂಥ ಇತಿಹಾಸ ಅಂತ ಹೇಳ್ತಾರೆ. ಇದು ನಿಜಕ್ಕೂ ಸತ್ಯ. ಯಾಕೆಂದರೆ ಈ ಇತಿಹಾಸದ ಪುಟಗಳಲ್ಲಿ ಇಂತಹ ದಿನವನ್ನು ಮರೆಮಾಚಿರುತ್ತೆ. ಯಾವುದೇ ಪುಸ್ತಕಗಳಲ್ಲಿಲ್ಲ, ಯಾವುದೇ ಬರವಣಿಗೆಯಲ್ಲಿಲ್ಲ. ಕಾರಣ ಇಷ್ಟೇ, ಈ 500 ಜನ ಮಹರ್ ಸೈನಿಕರು 28ರಿಂದ 30,000 ಜನ ಸೈನಿಕರು ಹೊಡೆದು ಉಳಿಸಿದ್ದಾರೆ ಅಂದರೆ ಇದು ನಿಜವಾಗ್ಲೂ ಆಶ್ಚರ್ಯಕರ. ನಮ್ಮ ಹಕ್ಕಿಗಾಗಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಜಿಟಿ ಇಂದಿರಾ ಧರ್ಮಪ್ಪ ಮಾತನಾಡಿ, ಕೊರೆಂಗಾವ್ ವೀರ ಯೋಧರ ಶ್ರಮದಿಂದ ತಳ ಸಮುದಾಯಗಳು ಇಂದು ನೆಮ್ಮದಿಯ ಜೀವನ ನಡೆಸುವಂತಾಗಿದೆ. ಆ ಮಹಾನ್ ವೀರ ಯೋಧರನ್ನ ಗೌರವಿಸುವ ಅಂಗವಾಗಿ ತಾಲೂಕಿನಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳು ಮತ್ತು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಪದಾಧಿಕಾರಿಗಳು ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪಹಾರ ಸಲ್ಲಿಸುವ ಮೂಲಕ ಗೌರವ ಸಲ್ಲಿಸಿ ವಿಜಯೋತ್ಸವ ಆಚರಿಸುತ್ತಿದ್ದೇವೆ ಅಂತ ತಿಳಿಸಿದರು.
ಇದೇ ಸಂದರ್ಭದಲ್ಲಿ ದಸಂಸ ಅಂಬೇಡ್ಕರ್ ವಾದ ಜಿಲ್ಲಾ ಸಂಘಟನಾ ಸಂಚಾಲಕ ಹೊಯ್ಸಾಳ, ಸಮಿತಿ ಸದಸ್ಯೆ ಮೀನಾಕ್ಷಿ, ತಾಲೂಕು ಸಂಘಟನಾ ಸಂಚಾಲಕರಾದ ಭದ್ರಯ್ಯ, ವಸಂತಕುಮಾರ್, ನಾಗರಾಜು, ಮುಖಂಡರಾದ ನಾಗರಾಜು, ದೇವರಾಜು, ಆಟೋ ಲಕ್ಷ್ಮಣ್, ಜಗದೀಶ್, ಚಂದ್ರಪ್ಪ, ಅಶೋಕ್, ಓಂಕಾರ್, ಹರೀಶ್, ಜಗದೀಶ್, ಚಂದ್ರಶೇಖರ್ ಸೇರಿದಂತೆ ಇತರರು ಹಾಜರಿದ್ದರು. ಬೇಲೂರಿನಲ್ಲಿ ಅಯ್ಯಪ್ಪ ಸ್ವಾಮಿ ಸಮಿತಿ ಕೋಟೆ ಇವರ ವತಿಯಿಂದ 46ನೇ ವರ್ಷದ ಅನ್ನದಾನ ಹಾಗೂ ದೀಪೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. 46ನೇ ವರ್ಷದ ಅಂಗವಾಗಿ ಶ್ರೀ ಶಾಸ್ತನಿಗೆ ಮಹಾಗಣಪತಿ ಹೋಮ, ಸ್ವಾಮಿಗಳಿಂದ ಲಕ್ಷಾರ್ಚನೆ ಹಾಗೂ ಪುಷ್ಪಾರ್ಚನೆ ನಂತರ ಮಹಾಮಂಗಳಾರತಿ ನೆರವೇರಿತು. ಪ್ರತಿ ವರ್ಷದಂತೆ 18 ವರ್ಷಗಳಿಂದ ಅನ್ನದಾನ ನಡೆಸಿಕೊಂಡು ಬರುತ್ತಿರುವ ಬೇಲೂರಿನ ಶಿವಾನಂದ್ ಕುಟುಂಬದವರು ಶ್ರೀ ಶಾಸ್ತನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಮಾತನಾಡಿದ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಗುರು ಸ್ವಾಮಿಗಳಾದ ದೇವೇಗೌಡ ಹಾಗೂ ಮಂಜುನಾಥ್ ಮಾಪಿಳೈ ಸ್ವಾಮಿಗಳು ಮಾತನಾಡಿ, ಪ್ರತಿ ವರ್ಷದಂತೆ ಸುಮಾರು 46 ವರ್ಷಗಳಿಂದ ದೀಪೋತ್ಸವ, ಅನ್ನದಾನ ಹಾಗೂ ಪುಷ್ಪಾಭಿಷೇಕವನ್ನು ಆಚರಿಸಿಕೊಂಡು ಬರಲಾಗ್ತಿದೆ. ಇದಕ್ಕೆ ದಾನಿಗಳ ಸಹಕಾರ ಮತ್ತು ಭಕ್ತರ ಸಹಾಯದಿಂದ ವಿಶೇಷವಾಗಿ ಆಚರಿಸಿಕೊಂಡು ಬರ್ತಿದ್ದು, ಬುಧವಾರದಂದು ದೀಪೋತ್ಸವ ಅಂಗವಾಗಿ ಪ್ರಮುಖ ಬೀದಿಗಳಲ್ಲಿ ಶ್ರೀ ಶಾಸ್ತಾನ ವಿದ್ಯುತ್ ದೀಪಗಳಿಂದ ಅಲಂಕಾರಗೊಂಡ ದಿವ್ಯ ಮಂಟಪದಲ್ಲಿ ವಿವಿಧ ಕಲಾತಂಡಗಳ ಜೊತೆಗೆ ಚಂಡೆ ಮೇಳ, ಅಯ್ಯಪ್ಪನ ಸ್ತುತಿ ಹಾಡುತ್ತಾ ಶ್ರೀ ಶಾಸ್ತನ ಮೆರವಣಿಗೆ ಮಾಡಲಾಗುವುದು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗುವಂತೆ ಮನವಿಯನ್ನ ಮಾಡಿದರು. ಇದೇ ವೇಳೆ ಬಂದಂತ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪ್ರಕಾಶ್, ತಮ್ಮಯ್ಯ, ಮಂಜುನಾಥ್, ಪ್ರಕಾಶ್, ವೆಂಕಟೇಶ, ಮನು, ಲೋಹಿತ್, ರವಿ, ಗಜೇಂದ್ರ, ಕಿರಣ್, ಕಲ್ಯಾಣಿ ಹಾಗೂ ಅಡುಗೆ ನಾಗೇಂದ್ರ, ಸಚಿನ್ ಇತರರು ಉಪಸ್ಥಿತರಿದ್ದರು. ಅಬಕಾರಿ ಇಲಾಖೆಯ ಅಧಿಕಾರಿಗಳು ನಿಯಮಗಳನ್ನು ಉಲ್ಲಂಘಿಸಿ ಕಾಮತಿ ಕೂಡಿಗೆಯಲ್ಲಿ CL7 ಮದ್ಯದಂಗಡಿ ಪರವಾನಗಿ ರದ್ದು ಮಾಡಬೇಕು, ಇಲ್ಲವಾದರೆ ಉಗ್ರವಾದ ಹೋರಾಟ ಮಾಡುವುದಾಗಿ ಆಲೂರು ತಾಲೂಕಿನ ಕಾಮತಿ ಕೂಡಿಗೆ ಗ್ರಾಮಸ್ಥರು ಹಾಸನ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಗ್ರಾಮದ ರಾಮಚಂದ್ರ ಮಾಧ್ಯಮದೊಂದಿಗೆ ಮಾತನಾಡಿ, ಆಲೂರು ತಾಲೂಕಿನ ಕಾಮತಿ ಕೂಡಿಗೆಯಲ್ಲಿ ಮದ್ಯದಂಗಡಿಗೆ ಪರವಾನಗಿಯನ್ನ ನೀಡಿದ್ದು ಅಬಕಾರಿ ನಿರೀಕ್ಷಕರು ಕಾನೂನು ಉಲ್ಲಂಘಿಸಿ ಕರ್ತವ್ಯ ನಿರ್ವಹಿಸುವ ಮೂಲಕ ಸಮಾಜದಲ್ಲಿ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಿದ್ದಾರೆ ಅಂತ ದೂರಿದರು. ಜಿಲ್ಲಾ ಉಸ್ತುವಾರಿ ಸಚಿವರಾದ KN ರಾಜಣ್ಣ ಹಾಗೂ ಜಿಲ್ಲಾಧಿಕಾರಿಗಳಾದ ಸತ್ಯಭಾಮರವರಲ್ಲಿ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ನಿಮ್ಮ ಗಮನಕ್ಕೆ ಬಾರದ ರೀತಿಯಲ್ಲಿ ಹಾಸನ ಅಬಕಾರಿ ವಲಯ 2ರಲ್ಲಿ ಅಬಕಾರಿ ನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಮೋಹನ್ ಕುಮಾರ್ ಎಂಬುವವರು ಹಣದ ಆಮಿಷಕ್ಕೆ ಒಳಗಾಗಿ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಸರ್ಕಾರದ ಅಬಕಾರಿ ಇಲಾಖೆಯ ಸುತ್ತೋಲೆ ನಿಯಮಗಳನ್ನು ಗಾಳಿಗೆ ತೂರಿ ಮನಸ್ಸೋ ಇಚ್ಛಾ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅಂತ ಆರೋಪಿಸಿದರು. ಆಲೂರು ತಾಲೂಕು ಕಾಮತಿ ಕೂಡಿಗೆಯಲ್ಲಿ ಶ್ರೀ ಬಾಲಾಜಿ ಗ್ರೂಪ್ ಅನ್ನೋ ಒಂದು CL7 ಸನ್ನೋದನ್ನು ಈಗ ಅವರು ಹೊಸದಾಗಿ ಇದು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಆಲ್ರೆಡಿ ಸನ್ನೋದನ್ನು ಈಗಲೂ ಉಪಯೋಗ ಅಲ್ಲಿಗೇನ ಅವಶ್ಯಕತೆ ಇರೋದಿಲ್ಲ. ಬಟ್ ಪಕ್ಕದಲ್ಲಿ ಕಾಲೋನಿ ಇದೆ, ಕಾಲೋನಿ ಇದ್ರೂ ಕಾಲೋನಿ ಇಲ್ಲ ಅಂತ ಹೇಳಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಈಗ ಸ್ಟೇಟ್ ಟೈಮ್ದು ಎಷ್ಟು ಮೀಟ್ರ್ ಇರಬೇಕು, ಮಾಮೂಲಿ ಸರ್ವಿಸ್ ರೂಟಿಂದ ಎಷ್ಟು ಮೀಟ್ರ್ ಇರಬೇಕು, ಇದೆಲ್ಲ ವಲಯ ನಂಬರ್ 2 ಇನ್ಸ್ಪೆಕ್ಟರ್ ಮೋಹನ್ ಅವ್ರಿಗೆ ಪೂರ ಗೊತ್ತಿರುತ್ತೆ. ಆದರೂ ಅದನ್ನು ಕಾನೂನು ಇಲ್ಲ ಅಂತ ಮರೆಮಾಚಿ ಏನೇನು ಕಾನೂನು ಎಲ್ಲ ಪೂರ್ತಿ ಅವ್ರಿಗೆ ಗೊತ್ತಿರುತ್ತೆ. ಕೆಲವರಿಗೆ CL7 ಮಾಡೋರಿಗೆ ಕಾನೂನು ಏನು ಗೊತ್ತಿರೋದಿಲ್ಲ, ಅವ್ರಿಗೇನು ಬಂಡವಾಳ ಮಾತ್ರ ಗೊತ್ತಿರುತ್ತೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಚಂದ್ರೇಗೌಡ, ಮಂಜುನಾಥ್, ಮಾದೇಶ್, ಲಕ್ಷ್ಮೀಕಾಂತ್, KK ರಾಜು ಸೇರಿದಂತೆ ಇತರರು ಹಾಜರಿದ್ದರು. ಆಗಾಗ್ಗೆ ಕುಟುಂಬದಲ್ಲಿ ನಡೆಯುತ್ತಿದ್ದ ಕಲಹದ ಹಿನ್ನೆಲೆಯಲ್ಲಿ ಬೇಸತ್ತ ಇಂಜಿನಿಯರ್ ಓರ್ವರು ಹೇಮಾವತಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಹಾಸನ ತಾಲೂಕಿನ ಶೆಟ್ಟಿಹಳ್ಳಿ ಬಳಿ 3 ದಿನಗಳ ಹಿಂದೆ ನಡೆದು ಬುಧವಾರದಂದು ಬೆಳಕಿಗೆ ಬಂದಿದೆ. ನಗರದ ಇಂದಿರಾನಗರ ಬಡಾವಣೆ ನಿವಾಸಿ JJ ಪ್ರಮೋದ್ 35 ಎಂಬುವವರು ಶೆಟ್ಟಿಹಳ್ಳಿ ಬಳಿಯ ಸೇತುವೆಯಿಂದ ನದಿಗೆ ಹಾರಿ ಮೃತಪಟ್ಟಿರುವುದು ಅಂತ ತಿಳಿದು ಬಂದಿದೆ. ಡಿಸೆಂಬರ್ 29ರಂದು ಪ್ರಮೋದ್ ಮನೆಯಲ್ಲಿಯೇ ಮೊಬೈಲ್ ಫೋನ್ ಬಿಟ್ಟು ಹೊರ ಹೋಗಿದ್ರು. ತಡರಾತ್ರಿಯಾದರೂ ಮನೆಗೆ ವಾಪಸ್ ಬರದ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಕರೆ ಮಾಡಿ ವಿಚಾರಿಸಿ ಹುಡುಕಾಟ ನಡೆಸಿದ್ರು. ಮಾಹಿತಿ ಸಿಗದ ಕಾರಣ ಕಾಣೆಯಾಗಿದ್ದ ಹುಡುಗನ ಪೋಷಕರು ಗಾಬರಿಯಿಂದ KR ಪುರಂ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆಯ ದೂರು ದಾಖಲು ಮಾಡಿದರು. 3 ದಿನದ ನಂತರ ಹೇಮಾವತಿ ನದಿಯ ಸೇತುವೆ ಬಳಿ ಪ್ರಮೋದ್ ಅವರ TVS ಜುಪಿಟರ್ 3M13E 3791 ವಾಹನ ಕಂಡು ಬಂದಿದ್ದು, ಕಾಣೆಯಾದ ಪ್ರಮೋದ್ ಶವದ ಹುಡುಕಾಟಕ್ಕಾಗಿ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ನದಿಯಲ್ಲಿ ಡಿಸೆಂಬರ್ 30ರಿಂದಲೇ ಹುಡುಕಾಟ ನಡೆಸಿದರು. ಜನವರಿ 1ರಂದು ಬೆಳಗಿನ ಸಮಯದಲ್ಲಿ ಪ್ರಮೋದ್ ಅವರ ಶವವು ನದಿಯಲ್ಲಿ ತೇಲ್ತಿರುವುದು ಕಂಡುಬಂದಿದೆ. ವಿಷಯ ತಿಳಿದ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು.
ಆತ್ಮಹತ್ಯೆ ಮಾಡಿಕೊಂಡ ಪ್ರಮೋದ್ ಅವರ ತಂದೆ ಜಗದೀಶ್ ಮಾಧ್ಯಮದೊಂದಿಗೆ ಮಾತನಾಡಿ, ನನ್ನ ಮಗ BE ಮಾಡಿ ಬೆಂಗಳೂರಿನಲ್ಲಿ ಎಂಜಿನಿಯರ್ ಕೆಲಸ ಮಾಡ್ತಿದ್ದರು. ನಾವು ಮದುವೆ ಮಾಡಿ 7 ವರ್ಷಗಳಾಗಿದ್ದು, ಅಂದಿನಿಂದ ನಮ್ಮ ಮನೆಗೆ ಸೊಸೆ ಬಂದಿರುವುದಿಲ್ಲ. ಆದರೂ ಕೂಡ ನಮ್ಮ ಮಗ ಮರ್ಯಾದೆಗೆ ಹಂಚಿಕೊಂಡು ಮನೆಯಲ್ಲಿ ನಡೆಯುವ ಕಲಹದ ಬಗ್ಗೆ ಏನೂ ಹೇಳಲಿಲ್ಲ. ಮದುವೆಯಾದ 2ನೇ ವರ್ಷಕ್ಕೆ ಮಗನಿಗೆ ಹೊಡೆದು ಖಾಲಿ ಪೇಪರ್ಗೆ ಸಹಿ ಹಾಕಿಸಿಕೊಂಡು ಬಂದಿದ್ರು ಅಂತ ತಂದೆ ಮಾಧ್ಯಮಕ್ಕೆ ಮಾಹಿತಿಯನ್ನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೊಸ ವರ್ಷದ ಪಾರ್ಟಿಯಲ್ಲೇ ಪ್ರೇಯಸಿಯಿಂದ ಪ್ರಿಯಕರನಿಗೆ ಚಾಕು ಇರಿತ. ಹಾಸನದ ಖಾಸಗಿ ಹೋಟೆಲ್ನಲ್ಲಿ ಘಟನೆ. ಬೇಲೂರಿನಲ್ಲಿ ಅದ್ದೂರಿಯಾಗಿ ನಡೆದ ಭೀಮಾ ಕೊರೆಂಗ ವಿಜಯೋತ್ಸವ.